ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ಶರಣಾರ್ಥಿಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಮೆಂಟಲ್ ಎಬಿಲಿಟಿ ಚಾಪ್ಟರ್ ನಲ್ಲಿ ನಾವು ಅನಾಲಜಿ ಅಂದ್ರೆ ಹೋಲಿಕೆಯ ಚಿತ್ರಗಳ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ ಇವತ್ತಿನ ದಿವಸ ಏನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಎಲ್ಲರೂ ರೆಡಿ ಆಗಿದ್ದೀರಾ? ಹಂಗಿದ್ರ ಇದ್ರೊಳಗೆ ಏನಪ್ಪಾ ಅಂತಂದ್ರ 4 ನಿಯಮಗಳು ಬರ್ತಾವ. ಎಷ್ಟು ನಿಯಮಗಳು ಬರ್ತಾವ್ರಿ? ಈ 4 ನಿಯಮಗಳನ್ನ ನೀವೇನಾದ್ರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರ ಏನಾಗ್ತೈತಿ ಅಂದ್ರ ಈ ಒಂದು ಅಧ್ಯಾಯದೊಳಗ ಯಾವುದೇ ರೀತಿ ಏನಪ್ಪಾ ಅಂತಂದ್ರೆ ನಿನಗ ಮಾರ್ಕ್ಸ್ ಗಳು ಹೋಗಕ ಸಾಧ್ಯನೇ ಇಲ್ಲ. ಹಾಗಿದ್ರೆ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಮೊದಲ ಪ್ರಶ್ನೆ ಯಾವ ರೀತಿ ಕೇಳ್ತಾರ ಅಂತ ನೋಡೋಣ. ನೋಡ್ರಿ, ರೂಲ್ಸ್ ಅನ್ನ ನೋಡ್ಕೋರಿ. ಫಸ್ಟ್ ರೂಲ್ಸ್ ಏನದ? ನಿಯಮ ದೊಡ್ಡ ಚಿತ್ರ ಚಿಕ್ಕದಾಗುತ್ತದೆ ಮತ್ತು ಚಿಕ್ಕ ಚಿತ್ರ ದೊಡ್ಡದಾಗುತ್ತದೆ. ಬೇಸ್ಡ್ ಆನ್ ಸೈಜ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಒಳಗ. ಹಾಗಿದ್ರೆ ಇಲ್ಲಿ ಏನಪ್ಪಾ ಅಂತ ನೋಡ್ರಿ, ಫಸ್ಟ್ ಏನ್ ಮಾಡ್ಯಾರ, ಹೋಲಿಕೆ ಅಂದ್ರೆ ಮೊದಲು ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕ್ರಿ? ಇವೆರಡು ಚಿತ್ರಗಳ ಹೋಲಿಕೆ ಯಾವ ರೀತಿ ಇದೆಯೋ ಅದೇ ರೀತಿ ಏನಾಗ್ಬೇಕಂದ್ರೆ ನಮ್ಗೆ ಪ್ರಶ್ನೆ ಚಿತ್ರದಲ್ಲಿ ಇರ್ತಕ್ಕಂಥ ಹೋಲಿಕೆನೂ ಅದೇ ರೀತಿ ಇರ್ಬೇಕು. ಹೌದಾ? ಇದಕ್ಕೇನು ಹೋಲಿಕೆ ಮಾಡಿರ್ತಾರಲ್ಲ ಇದೇ ರೀತಿ ನಾವ್ ಏನ್ ಮಾಡ್ಬೇಕ್ರಿ, ಇಲ್ಲಿ ಉತ್ತರ ಚಿತ್ರದೊಳಗ ಹುಡುಕ್ಬೇಕಾಗತ್ತೆ. ಹೌದಿಲ್ಲ? ಅಕಸ್ಮಾತ್ ನೀವು ಇಲ್ಲಿ ಬೇರೆ ಇಲ್ಲೊಂದು ಹೋಲಿಕೆ ಮಾಡೋದು ಆಮೇಲೆ ಇಲ್ಲೊಂಥರ ಬೇರೆ ಹೋಲಿಕೆ ಮಾಡಿದ್ರೆ ಅದೇನಾಗ್ತದೆ, ತಪ್ಪಾಗ್ತತಿ. ಹೌದಾ? ಬಹಳ ಏನ್ ಮಾಡ್ಬೇಕು, ಎಚ್ಚರಿಕೆಯಿಂದ ನೋಡ್ಬೇಕು. ಬಹಳ ಈಜಿ ಇರ್ತತಿ. ಹಾಗಿದ್ರೆ ನೋಡೋಣ, ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಮೊದಲ ಪ್ರಶ್ನೆ ಇಲ್ಲಿ ನೋಡ್ರಿ, ಒಂದು ತ್ರಿಭುಜದ ಒಂದು ವೃತ್ತದ. ಹೌದಾ? ಏನ್ ಕೊಟ್ಟಾರ ಅವರು? ದೊಡ್ಡ ಚಿತ್ರ ಚಿಕ್ಕದಾಗುತ್ತದೆ, ಆಮೇಲೆ ಚಿಕ್ಕ ಚಿತ್ರ ದೊಡ್ಡದಾಗುತ್ತದೆ ಅಂತ ಕೊಟ್ಟಾರ. ಹಾಗಿದ್ರೆ ಇಲ್ಲಿ ಏನಾಗೈತಿ ನೋಡ್ರಿ, ವೃತ್ತ ಇದ್ದಿದ್ದ ದೊಡ್ಡದಾಗ್ಯದ, ಆಮೇಲೆ ದೊಡ್ಡ ಚಿತ್ರ ತ್ರಿಭುಜದ ಏನಾಗ್ಯದ, ಚಿಕ್ಕದಾಗಿದೆ. ಅದೇ ರೀತಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ತ್ರಿಭುಜ ಅನ್ನೋದು ಏನಾಗೈತಿ, ದೊಡ್ಡದೈತಿ. ಹೌದಾ? ಚೌಕ ಅನ್ನೋದು ಏನಾಗ್ಯದ, ಸಣ್ಣದದ. ಹಾಗಾದ್ರೆ ಚಿತ್ರ ಹೆಂಗ ಆಗ್ತದಪ್ಪ, ಇದು ಯಾವ ರೀತಿ ಆಗ್ತದ ಇಲ್ಲಿ ನೋಡೋಣ, ಬಿಡಿಸೋಣ. ಈಗ ಹೊಣೆದ ಇಲ್ಲಿ ತ್ರಿಭುಜ ಏನು ಸಣ್ಣದಾಗ್ತದೆ, ದೊಡ್ಡದಾಗ್ತದ? ಹಾಗಿದ್ರೆ ಯಾವ್ದಾದ್ರು ಇಲ್ಲಿ ನಮ್ದ ಆಪ್ಷನ್ಸ್ ಏನಾಗ್ತದ, ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ಹೌದಾ? ಇಲ್ಲಿ ಏನಾಗ್ಬೇಕಪ್ಪ ಅಂತಂದ್ರೆ ತ್ರಿಭುಜ ಸಣ್ಣದಾಗಬೇಕು, ಚೌಕ ದೊಡ್ಡದಾಗಬೇಕು. ಕರೆಕ್ಟ್ ಅದ? ಕರೆಕ್ಟ್ ಐತಿಲ್ಲ? ಅಂದ್ರ ಇದು ಹೋಲಿಕೆ ಯಾವ ರೀತಿ ಅದನೋ ಇದೇ ರೀತಿ ಇದು ಹೋಲಿಕೆ ಅದೇ ರೀತಿ ಇರ್ತದ. 4 ನಿಯಮಗಳನ್ನ ಏನ್ ಮಾಡ್ರಿ, ಸ್ಪಷ್ಟವಾಗಿ ನೋಡ್ರಿ. ಹಾಗಿದ್ರೆ ಮುಂದಿನ ಚಿತ್ರ ನೋಡ್ರಿ, ಎರಡನೇ ಪ್ರಶ್ನೆ. ಇಲ್ಲಿ ಏನಾಗಿದೆ ಅಂದ್ರೆ ಸ್ಥಾನ ಬದಲಾವಣೆಯ ಆಧಾರದ ಮೇಲೆ ಬೇಸ್ಡ್ ಆನ್ ನಂಬರ್ ಆಫ್ ಸೈಡ್ಸ್. ಸ್ಥಾನಗಳನ್ನು ಯಾವ ರೀತಿ ಬದಲಾವಣೆ ಮಾಡ್ತಾವ ಚಿತ್ರಗಳಂತೇಳಿ ನೋಡ್ಬೇಕು. ಇಲ್ಲಿ ಏನ್ರಿ ಯಾವ ರೀತಿ ಬದಲಾವಣೆ ನೋಡ್ರಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವೃತ್ತದ, ಒಂದು ಚೌಕದ, ಅದ್ರೊಳಗೆ ಏನದ, ಒಂದು ತ್ರಿಭುಜ ಐತಿ. ಹೌದಾ? ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಸ್ಥಾನವನ್ನ ಹೆಂಗ್ ಬದಲಾವಣೆ ಮಾಡ್ಯಾರ ಅಂದ್ರ ಒಳಗಿರ್ತಕ್ಕಂತ ತ್ರಿಭುಜವು ಏನಾಗಿದರಿ, ಹೊರಗೆ ಬಂದದ. ಸ್ಥಾನ ಬದಲಾವಣೆ ಆಗೈತಿ. ಇಲ್ಲಿ ನೋಡ್ರಿ, ಈ ತ್ರಿಭುಜ ಏನಾಗೈತಿ, ಇಲ್ಲಿ ಹೊರಗೆ ಬಂದೈತಿ. ಕಾಣಿಸ್ತೈತಿ ನಿಮ್ಗ? ಆಮೇಲೆ ವೃತ್ತದ ಏನಾಗ್ಯದ, ಒಳಗಡೆ ಹೋಗ್ಯದ. ಎರಡು ಸ್ಥಾನಗಳ ಬದಲಾವಣೆ ಆಗ್ಯಾವಲ್ಲ. ಇದೇ ರೀತಿ ಏನ್ ಮಾಡ್ಬೇಕಂದ್ರ ನಾವು ಸ್ಥಾನ ಬದಲಾವಣೆಯನ್ನ ಮುಂದಿನ ಚಿತ್ರದೊಳಗೆ ನಾವು ಕಾಣ್ಬೇಕು. ನೋಡ್ರಿ, ಇಲ್ಲಿ ಏನಾಗ್ಯದ, ಒಂದು ಚೌಕ ಐತಿ. ಹೌದಾ? ಇದೇ ರೀತಿ ಚಿತ್ರದಿಂದ ಏನಾಗಿರ್ಬೇಕು, ನಮಗ ಒಳಗಡೆ ಹೋಗಿರ್ಬೇಕು. ಹಂಗಿದ್ರೆ ಯಾವ್ದಾಗ್ತತಿ ನೋಡ ಆನ್ಸರ್? ಇಲ್ಲಿ ಯಾವ್ದಾಗ್ತತಿ ಹೇಳ್ರಿ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗ್ತತಿ. ಹೌದಾ? ನೋಡ್ರಿ, ಇಲ್ಲಿ ಏನ್ ಮಾಡ್ಯಾರ, ಇದೇ ರೀತಿ ಏನೋ ಹೋಲಿಕೆಯನ್ನು ಮಾಡಿದಿಲ್ಲ ಅದೇ ರೀತಿ ಇಲ್ಲಿ ಏನ್ ಮಾಡ್ಬೇಕ್ರಿ, ನಾವು ಹೋಲಿಕೆಯನ್ನು ಮಾಡಿದಾಗ ನಮಗ ಆಯ್ಕೆ ಯಾವ್ದಾಗ್ತದ್ರಿ? ಆಪ್ಷನ್ ಇಸ್ ಬಿ ರೈಟ್ ಆನ್ಸರ್ ಆಗ್ತದ. ನೋಡ್ರಿ, ಈ ತರ ಇದ್ದಿರ್ತಕ್ಕಂಥ ಒಂದು ಚಿತ್ರ ಏನಾಗಿದೆ, ಇಲ್ಲಿ ಒಳಗಡೆ ಅದ. ಹೌದಾ? ಇಲ್ಲಿ ಹೊರಗಡೆ ಇರ್ತಕ್ಕಂಥ ವೃತ್ತ ಏನಾಗಿದ್ರಿ, ಇಲ್ಲಿ ಮೇಲ್ಗಡೆ ಬಂದದ. ಆಮೇಲೆ ಚೌಕ ಏನಾಗಿದ್ರಿ, ಪೂರಾ ಹೊರಗಡೆ ಬಂದೈತಿ. ಹಾಗಿದ್ದಾಗ ಏನಾಗ್ತದಪ್ಪ ಅಂತಂದ್ರ ಇದು ಯಾವ್ದು ರೀತಿ ಹೋಲಿಕೆ ಅದಲ್ಲ, ಇಲ್ಲಿ ಏನಾಗಿದ್ರಿ ಅದೇ ರೀತಿ ಹೋಲಿಕೆ ಚಿತ್ರ ನಮಗೆ ಏನಾಗ್ತದ, ಆಪ್ಷನ್ಸ್ ಬಿ ಆಗ್ತದೆ. ಅರ್ಥ ಆಯ್ತು? ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಬದಿಗಳ ಸಂಖ್ಯೆಯನ್ನು ಆಧರಿಸಿ ಬೇಸ್ಡ್ ಆನ್ ನಂಬರ್ ಆಫ್ ಸೈಡ್ಸ್. ಬದಿಗಳ ಸಂಖ್ಯೆಯನ್ನು ಆಧರಿಸಿ, ಬದಿಗಳ ಅಂದ್ರೆ ಏನ್ ತಿಳ್ಕೋಬೇಕು, ಬಾಹುಗಳು. ಏನ್ರಿ? ಬಾಹುಗಳು. ಇದೊಂದು ಪ್ರಶ್ನೆ ನೋಡ್ರಿ, ನಾ ಬಿಡಿಸಿ ಹೇಳ್ತೀನಿ. ಇಲ್ಲಿ ಬದಿಗಳ ಸಂಖ್ಯೆಯನ್ನು ಆಧರಿಸಿ ಹೆಂಗ್ ಪ್ರಶ್ನೆ ಕೇಳ್ಯಾರಪ್ಪ ಇವರು ಅಂತಂದ್ರ ನೋಡ್ರಿ, ಎಷ್ಟು ಬದಿಗಳದಾವ್ರಿ? 1 2 3. ಎಷ್ಟು ಬದಿಗಳದಾವ? ಇಲ್ಲಿ 3 ಬದಿಗಳಾಗ್ಯಾವ. ಹೌದಾ? ಇನ್ನು ನೆಕ್ಸ್ಟ್ ಹೋಲಿಕೆ ಹೆಂಗ್ ಮಾಡ್ಯಾರ ನೋಡ್ರಿ, 1 2 3 4. ಎಷ್ಟು ಬದಿಗಳದಾವ್ರಿ? ಇಲ್ಲಿ 4 ಬದಿಗಳದಾವ. ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 1 2 3 4 ಎಷ್ಟು ಬದಿಗಳದಾವ? ಇಲ್ಲಿ ಹಂಗಾರೆ ಇಲ್ಲಿ ಎಷ್ಟ್ ಆಗ್ಬೇಕ? 5 ಆಗ್ಬೇಕಾದ್ರೆ ಯಾವ ಚಿತ್ರ ಐತಿ ಇಲ್ಲಿ? ಆಪ್ಷನ್ ಸಿ. ಯಾಕಪ್ಪ ಅಂತಂದ್ರೆ 1 2 3 4 5. ಎಷ್ಟು ಬದಿಗಳದಾವ್ರಿ? ಇಲ್ಲಿ 5 ಬದಿಗಳದಾವ. ಅರ್ಥ ಆಯ್ತಾ ಹೆಂಗ ಅನ್ನೋದ? ಹೌದಾ? ಇಂಥದೊಂದು ಪ್ರಶ್ನೆ ನಿಮ್ಗೆ ಏನಾಗ್ತದ, ನವೋದಯಕ್ಕೆ ಬರ್ತೈತಿ. ಹೌದು? ಅಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, ತಿರುಗುವಿಕೆ ಆಧಾರದ ಮೇಲೆ ಬೇಸ್ಡ್ ಆನ್ ರೊಟೇಷನ್. ಹೌದಾ? ತಿರುಗುವಿಕೆ ಆಧಾರದ ಮೇಲೆ ಚಿತ್ರಗಳು ಯಾವ ರೀತಿ ತಿರುಗುವಿಕೆ ಅಂದ್ರ ಗಡಿಯಾರದ ದಿಕ್ಕರ ತಿಳ್ಕೊರಿ, ಗಡಿಯಾರದ ವಿರುದ್ಧ ದಿಕ್ಕರ ಅಂತ ತಿಳ್ಕೊಬೇಕು. ಇಲ್ಲ ಅಂದ್ರ ಪ್ರತ್ಯಯ ಅವತಾರ ಅಂತ ತಿಳ್ಕೊಬೇಕ, ಇಲ್ಲ ಆವರ್ತರ ಅಂತ ಕೇಳ್ತಾರ. ಹೌದಾ? ಯಾವ ರೀತಿ, ಇಲ್ಲ ಬಲಕ್ಕ, ಇಲ್ಲ ಅಂದ್ರೆ ಎಡಕ್ಕ. ಇವೆಲ್ಲ ನಿಮ್ಗೆ ಏನಾಗಿರ್ಬೇಕು, ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ತಿರುಗುವಿಕೆ ಆಧಾರ ಮ್ಯಾಗ ಬತ್ತಂದ್ರ ನಿಮಗ ಮೊದಲು ಸ್ಪಷ್ಟವಾಗಿ ದಿಕ್ಕುಗಳು ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು? ದಿಕ್ಕುಗಳು ಮತ್ತು ಉಪ ದಿಕ್ಕುಗಳು. ಹೌದಾ? ದಿಕ್ಕುಗಳು ಎಷ್ಟದಾವು? 4 ಅದಾವ. ಉಪ ದಿಕ್ಕುಗಳು 4. ಎಲ್ಲ ಕೂಡ ಎಷ್ಟಕ್ಕವು? 8 ಅದಾವು. ಇದು ಸ್ಪಷ್ಟವಾಗಿ ಗೊತ್ತಿರ್ತಾರ ನಿಮ್ಗೆ ಆನ್ಸರ್ ಏನಾಗ್ತದ ಗೊತ್ತಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೊಂದು ವೃತ್ತ ಅದ. ಈ ವೃತ್ತ ಎಷ್ಟು ಡಿಗ್ರಿ ಇರ್ತದ್ರಿ? ಒಂದು ವೃತ್ತ ಸಂಪೂರ್ಣವಾಗಿ ಎಷ್ಟು ಡಿಗ್ರಿ ಇರ್ತದ? 360 ಡಿಗ್ರಿ ಇರ್ತದ. ಎಷ್ಟಿರ್ತದ? 360 ಡಿಗ್ರಿ ಇರ್ತದ.
ನಾವ್ ಏನ್ ಮಾಡ್ಬೋದು, ಪ್ರತಿ ಒಂದು ದಿಕ್ಕಿಗೆ ಇದನ್ನ ಡಿವೈಡ್ ಮಾಡಿದಾಗ ಎಷ್ಟು ಡಿಗ್ರಿ ಆಗ್ತದ ಅಂದ್ರ 45 ಡಿಗ್ರಿ ಆಗ್ತದ. ಒಂದು ದಿಕ್ಕಿನಿಂದ ಒಂದು ಉಪದಿಕ್ಕಿಗೆ ನಾವು ಹೋಗ್ಬೇಕಾದ್ರ 45 ಡಿಗ್ರಿ ಹೋಗ್ಬೇಕು. ಒಂದು ದಿಕ್ಕಿನಿಂದ ಒಂದು ದಿಕ್ಕಿಗೆ ಹೋಗ್ಬೇಕಾರ 90 ಡಿಗ್ರಿ ಹೋಗ್ಬೇಕು. ಹೌದಾ? ಇಷ್ಟು ನಿಮಗೆ ಕ್ಲಾರಿಫಿಕೇಶನ್ ಇತ್ತಂದ್ರ ಈ ತಿರುಗುವಿಕೆ ಆಧಾರದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಲ್ಲ ಅವೆಲ್ಲ ಏನಾಗ್ತಾವ್ರಿ ನಮ್ಗ ಈಜಿ ಆಗ್ತಾವ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ರಿ, ಫಸ್ಟ್ನೇದು ಕ್ವಶನ್ಸ್ ನೋಡೋಣ ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಇಲ್ಲಿ ಒಂದ್ ಏನ್ ಮಾಡ್ಯಾರ, ಇಂಗ್ಲಿಷ್ ಅಲ್ಫಾಬೆಟ್ ಏನೋದನ್ನ ಉಲ್ಟಾ ಬರ್ದಾರ. ಕರೆಕ್ಟಾ? ಇದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಅವರು ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನ್ ಮಾಡ್ಯಾರ, ತಿರುಗಿಸ್ಯಾರ. ಹೆಂಗ್ ತಿರುಗಿಸ್ಯಾರ ನೋಡ್ರಿ. ಈಗ ಏನಪ್ಪಾ ಅಂತಂದ್ರೆ ಈ ದಿಕ್ಕಿನ ಕಡೆ ಮುಖ ಮಾಡಿತ್ತಿದ್ ಒಮ್ಮೆ ಯಾವ ದಿಕ್ಕಿಗೆ ಬಂದದ್ರಿ, ಈ ದಿಕ್ಕಿಗೆ ಬಂದತ್. ಹೌದಾ? ಹಂಗಿದ್ರ ಈ ದಿಕ್ಕಿನಿಂದ ದಿಕ್ಕಿಗೆ ಬರ್ಬೇಕಾದ್ರೆ ಎಷ್ಟು ಡಿಗ್ರಿ 90 ಡಿಗ್ರಿ. ಆಮೇಲೆ ಇಲ್ಲಿ ಉಪ ದಿಕ್ಕಿಗೆ ಬರ್ಬೇಕಾರ 45 ಡಿಗ್ರಿ. 45 ಒಂದ್ 90 ಕೊಡಿಸಿರ 130 ಡಿಗ್ರಿ. ಎಷ್ಟು ಡಿಗ್ರಿ ತಿರುಗೈತ್ರಿ? 135 ಡಿಗ್ರಿ ಆಗ್ತತಿಲ್ವಾ? ಹೌದಾ? ಹಂಗಾರೆ ಎಷ್ಟು ಡಿಗ್ರಿ ತಿರುಗಿದ್ರೆ ಅದು 135 ಡಿಗ್ರಿ. ಹಂಗಾದ್ರ ನಮಗೆ ಈ ಹೋಲಿಕೆ ಚಿತ್ರ ಕೊಟ್ಟಾಗ ಇದನ್ನು ನಾವ್ ಎಷ್ಟು ಡಿಗ್ರಿ ತಿರುಗಿಸ್ಬೇಕ್ರಿ? 135 ಡಿಗ್ರಿ. ಹೌದಾ? ಇಲ್ಲಿ ಬರ್ತದ 45. ಆಮೇಲೆ ಈ ಕಡೆ ಬಂದ್ರೆ ಏನಾಗ್ತದ? 90 ಡಿಗ್ರಿ ಆಗ್ತದ. ಹಂಗಾರ 45 ಒಂದ್ 90 135 ಡಿಗ್ರಿ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಯಾವ್ದಾಗ್ತದ ಇಲ್ಲಿ? ಆಪ್ಷನ್ ಡಿ ಆಗ್ತದ. ಯಾವ್ದಾಗ್ತದ? ಆಪ್ಷನ್ ಡಿ ಆಗ್ತದ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿದ ಕಡೆ ಏನಾಗ್ತದ? ಈ ರೀತಿ ಬರ್ತದೆ. ಹೌದಾ? ಈ ರೀತಿ ಬರ್ತದೆ. ಆಮೇಲೆ 90 ಡಿಗ್ರಿ ತಿರುಗಿಸಿದಾಗ ಈ ರೀತಿ ಬರ್ತೈತಿ. ಹಂಗಾರೆ ಈ ಉತ್ತರ ನಮ್ದು ಎದ್ರಾಗ ಸಿಕ್ತ್ರಿ? ಇಲ್ಲಿ ಆಪ್ಷನ್ ಡಿ ದೊಳಗೆ ಸಿಕ್ತು. ಅಂಡರ್ಸ್ಟ್ಯಾಂಡ್ ಆಯ್ತು? ಈ ರೀತಿ ಏನ್ ಮಾಡ್ತಾನಂದ್ರ ಅನಾಲಜಿ ಅಂತ ಹೋಲಿಕೆ ಚಿತ್ರದೊಳಗ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಿರ್ತಾನ. ಕೇಳುವ ಹೊತ್ನಾಗ ಏನ್ ಮಾಡ್ಬೇಕು, ಇವು 4 ಅಂಶಗಳನ್ನ ನೀವು ನೆನಪು ಮಾಡ್ಕೋಬೇಕು. ಹೌದಾ? ನೆನಪು ಮಾಡ್ಕೊಂಡ್ರೆ ಏನಾಗ್ತತಿ, ನಿಮ್ಗ ಒಂದು ಅಧ್ಯಾಯದೊಳಗ ಏನಾಗ್ಬೋದು, 4ಕ್ಕೆ 4 ಮಾರ್ಕ್ಸ್ ನಿಮ್ ಜೋಬ್ನಾಗ ಇರ್ತಾವ. ಅಂಡರ್ಸ್ಟ್ಯಾಂಡ್ ಆಯ್ತು? ಓಕೆ, ಹಂಗಿದ್ರೆ ಏನ್ ಮಾಡೋಣ, ಇನ್ನು ಯಾವ ರೀತಿ ಪ್ರಶ್ನೆಗಳನ್ನ ಕೇಳೋಣ ಅಂತ ಏನ್ ಮಾಡೋಣಪ್ಪ ಅಂತಂದ್ರೆ ಈಗ ನಾವು ನೋಡೋಣ. ಹೌದಾ? ಮೊದಲ ಪ್ರಶ್ನೆ ಐತಿ. ಮೊದಲ ಪ್ರಶ್ನೆಯನ್ನು ಯಾರು ಉತ್ತರ ನೋಡ್ತೀರಿ? ಏನ್ ಕೊಟ್ಟಾರ ನೋಡ್ರಿ. ಯಾವ ರೀತಿಯಲ್ಲಿನ ಸಂಖ್ಯೆಗಳ ಆಧಾರ ಮೇಲೆ ಕೊಟ್ಟಾರೋ, ಬದಿಗಳ ಆಧಾರ ಮೇಲೆ ಕೊಟ್ಟಾರೋ, ಏನ್ ರೊಟೇಷನ್ ಮೇಲೆ ಕೊಟ್ಟಾರೋ. ಹೌದಾ? ಯಾವ ರೀತಿ ಆಗ್ತದೆ ನೋಡ್ರಿ. ಒಂದ್ ಹೇಳಿದ ಬಿಡಿಸಿ, ಏನೂ ಇಲ್ಲ, ಈಜಿ ಐತಿ ನೋಡ್ರಿ. ನೋಡ್ರಿ, 1 2 3 4 ಎಷ್ಟು ಅದಾವ್ರಿ ಬದಿಗಳು? 4 ಅದಾವ. 4 ಇದ್ದಿದ್ದನ್ನ ಏನ್ ಮಾಡ್ಯಾನ, ಇಲ್ಲಿ 3 ಮಾಡ್ಯಾನ. ಹೌದಾ? ಇನ್ನೊಂದ್ ಚಿತ್ರ ಅದ್ರ ಎಕ್ಸ್ಟ್ರಾ ಐತಿ. ಹಂಗ ಇದ್ದಿದ್ದು ಏನ್ ಮಾಡ್ಬೇಕು, ಇಲ್ಲಿ 1 2 3 4 5 ಅದಾವ. 5 ಇದ್ದಿದ್ದು ಎಷ್ಟ್ ಆಗ್ಬೇಕು? ಮೈನಸ್ ಆಗ್ಬೇಕು. 4 ಆಗ್ಬೇಕು. 4 ಅಂದ್ರೆ ಚೌಕ ಆಕತ್. ಹೌದಾ? ಚೌಕ್ ಒಂದ್ ಮಾಡಿದ್ವಿ, ಅದ್ರೊಳಗೆ ಇನ್ನೊಂದ್ ಚೌಕ ಏನ್ ಮಾಡ್ಬೇಕು, ನಾವ ಸರಿಪಡಿಸ್ಬೇಕು. ಹಂಗಾದ್ರೆ ಇಂಥ ಉತ್ತರ ಯಾವ್ದು ಬರ್ತದೆ ಇಲ್ಲಿ? ಆಪ್ಷನ್ ಸಿ ಬರ್ತದ. ನೋಡ್ರಿ, ಏನ್ ಮಾಡ್ಯಾನ, ಸಂಖ್ಯೆಗಳ ಅಥವಾ ಬದಿಗಳನ್ನ ಮೈನಸ್ ಮಾಡ್ಕೊಂಡ. ಹೌದಾ? ಚೌಕ್ ಇದ್ದಿದ್ದು ಹೋಗಿ ಏನಾಗಿದೆ, ತ್ರಿಭುಜ ಆಗ್ಯದ. ಹೌದಾ? ಈ ಚಿತ್ರದ ಏನಾಗಿದೆ, ಚೌಕ್ ಆಗ್ಯದ. ಈ ರೀತಿ ಅರ್ಥ ಆಯ್ತು? ಎಸ್. ಮುಂದಿನ ಪ್ರಶ್ನೆ ನೋಡ್ರಿ, ಯಾರು ಉತ್ತರ ಹೇಳ್ತೀರಿ? ಬಾರಪ್ಪ ಶಶಿ. ತ್ರಿಭುಜದಾಗ ವೆರಿ ಗುಡ್. ಕ್ಲಾಪ್ಸ್ ಹಾಕ್ರವಂಗ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇಲ್ಲಿ ಯಾವ್ದು ಬತ್ರಿ? ನಿಯಮ ಏನಿಲ್ಲ, ಸ್ಥಾನ ಬದಲಾವಣೆ. ಹೌದಾ? ಸ್ಥಾನ ಬದಲಾವಣೆ ಹೆಂಗೈತಿ? ವೃತ್ತಿದ್ದ ಹೊರಗಡೆ ಬಂದದ, ತ್ರಿಭುಜದ ಒಳಗಡೆ ಹೋಗ್ಯದ. 2 ಸ್ಥಾನಗಳ ಬದಲಾವಣೆ ಆಗ್ಯಾವಲ್ಲ, ಅದೇ ರೀತಿ ಹೋಲಿಕೆ ನಾವು ಇಲ್ಲಿ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಯಾನ, ಮ್ಯಾಗ ಏನದ, ಚೌಕ ಐತಿ, ಒಳಗಡೆ ಏನದ, ತ್ರಿಭುಜ ಐತಿ. ಇಲ್ಲಿ ಸ್ಥಾನ ಬದಲಾವಣೆ ಆದ್ರ ತ್ರಿಭುಜ ಮೇಲ್ಗಡೆ ಬರ್ತದ, ಚೌಕ ಒಳಗಡೆ ಹೋಗ್ತದ. ಹಂಗಿದ್ರೆ ನಮ್ಮ ಆಯ್ಕೆ ಯಾವ್ದು ಆನ್ಸರ್? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೋಯ್ತು ನೋಡ್ರಿ. 3ನೇ ಪ್ರಶ್ನೆಗೆ ಯಾರ್ರಿ, ಯಾರು ಉತ್ತರ ಕೊಡ್ತೀರಿ 3ನೇ ಪ್ರಶ್ನೆಗೆ? ಬಾರಪ್ಪ ಅಭಿಷೇಕ. ಇದು ಯಾವ್ದು ಹೇಳ್ರಿ? ರೊಟೇಷನ್. ಎದ್ರ ಮೇಲೆ ಬಂದದ? ರೊಟೇಷನ್. ಹೌದಾ? ಆಪ್ಷನ್ ಸಿ. ಆಪ್ಷನ್ ಸಿ ರೈಟ್ ಆನ್ಸರ್. ರೈಟ್ ಆನ್ಸರ್. ಎಸ್, ರೈಟ್ ಆನ್ಸರ್. ವೆರಿ ಗುಡ್. ಹೆಂಗಾಗೈತ್ರಿ? ವಿರುದ್ಧ ದಿಕ್ಕಾಯ್ತು ಅಥವಾ ಗಡಿಯಾರದ ದಿಕ್ಕಿಗೆ ತಿರುಗಿದರು? ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರುಗ್ಯದ. ಇಲ್ಲಿ ಇರ್ತಕ್ಕಂತ ಚಿತ್ರ ಏನಾಗಿದೆ, ಈ ರೀತಿ ತಿರುಗೈತಿ. ಹೌದಾ? ನೋಡ್ರಿ, ಈ ಕಡೆ ತಿರುಗಿದಪ್ಪ ಅಂದ್ರ ಬಾಣ ಚಿಹ್ನೆ ಇದ್ದಿದ್ರೆ ಗಡಿಯಾರದ ವಿರುದ್ಧ ದಿಕ್ಕ. ಈ ತರ ತಿರುಗಿದೆ ಅಂದ್ರ ಗಡಿಯಾರದ ದಿಕ್ಕು. ಇದೇನಾಗಿದೆ, ಈ ತರ ತಿರುಗೈತಿ. ಹೌದಾ? ಎಸ್. ಏನಾಗ್ತದ, ಇಲ್ಲೂ ನಾವ್ ಏನ್ ಮಾಡ್ಬೇಕ್ರಿ, ಈ ಚಿತ್ರವನ್ನ ಈ ತರ ತಿರುಗಿಸಿದ್ರೆ ಏನಾಗ್ತದ, ಈ ರೀತಿ ಚಿತ್ರ ನಮಗ್ ಬರ್ತದ. ಹೌದಾ? ಕರೆಕ್ಟ್ ಅದ ಆನ್ಸರ್? ಓಕೆ. ಎಸ್. ಹೌದಾ? ಈ ರೀತಿ ಚಿತ್ರ ಎಲ್ಲಿದ್ರೆ ಈಗ ನಮಗ ಎದ್ರಾಗದ? ಆಪ್ಷನ್ ಸಿ ಒಳಗದ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ಬಾರವಾ. ಯಾವ್ದಾಗ್ತದೆ? ಆಪ್ಷನ್ ಡಿ ಆಗ್ತದೆ. ವೆರಿ ಗುಡ್. ಏನಾಗ್ತದ್ರ ಆನ್ಸರ್? ಆಪ್ಷನ್ ಡಿ ಆಗ್ತದ. ಹೌದಾ? ಈ ಚಿತ್ರವನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಕೆಳಗಡೆ ಮಾಡ್ಯಾರ. ಹೌದಾ? ಕೆಳಗಡೆ ಮಾಡಿ ಏನ್ ಮಾಡ್ಯಾರ, 3 ವೃತ್ತಗಳನ್ನ ಕೊಟ್ಟಾರ ಇಲ್ಲಿ. ಹೌದಾ? 3 ವೃತ್ತಗಳನ್ನ ಕೊಟ್ಟಾರ. ಅದೇ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಈ ಚಿತ್ರವನ್ನ ಈ ರೀತಿ ತೆಗಿಬೇಕು. ಹೌದಿಲ್ಲ? ಈ ರೀತಿ ತೆಗೆದ್ರೆ, ಈ ರೀತಿ ಮಾಡಿದ್ರೆ ನಮ್ಗೆ ಏನಾಗ್ತದ, ಈ ಚಿತ್ರಕ್ಕೆ ಉತ್ತರ ಯಾವ್ದಾಗ್ತದ್ರಿ? ಆಪ್ಷನ್ ಡಿ ಆಗ್ತದ. ಅರ್ಥ ಆಗತ್ತ ಎಲ್ಲರಿಗೂ?
ಹೋಲಿಕೆ ಚಿತ್ರ ಯಾವ ರೀತಿ ಬರತ್ತ ಅಂತ ಗೊತ್ತಾಗತೈತಿ. ಎಸ್ ನೋಡ್ರಿ ಇಲ್ಲಿ ಮುಂದಿನ ಪ್ರಶ್ನೆ. ಪ್ರಶ್ನೆ 5 ಇದನ್ನ ಯಾರು ಉತ್ತರ ಮಾಡ್ತೀರಿ? ಬಾಳ ಈಜಿ ಐತಿ, ಬಾಳ ಈಜಿ ಐತಿ. ಬಾರಪ್ಪ ಲಕ್ಷ್ಮಣ. ಯಾವ್ದಾಗ್ತದ? ಇಲ್ಲಿ ಚೌಕ ಕೊಟ್ಟಾರಿ, ಮ್ಯಾಲ ಇದನ್ನ ಕೊಟ್ಟಾರಿ, ಇಲ್ಲಿ ಇದನ್ನ ಅರ್ಧ ಭಾಗ ತೆಗದಾರಿ, ಒಳಗ್ ಕೊಟ್ಟಾರಿ ಅದನ್ನ ರೀ, ಈ ಅರ್ಧ ಭಾಗ ಹೊಳ್ಳಿ ಹಾಕ್ಯಾರಿ, ಇನ್ನ ಅರ್ಧ ಭಾಗ ತೆಗಿಬೇಕ್ರಿ ನೋಡ್ರಿ. ಆಪ್ಷನ್ ಬಿ. ಆಪ್ಷನ್ ಬಿ ಅಂದ ರಾಂಗ್. ಆಪ್ಷನ್ ಬಿ ರಾಂಗ್ ಆಗ್ತದೆ. ಬರುವ ಯಾವ್ದಾಗ್ತದ? ಚಿತ್ರಗಳ ಯಾವ ರೀತಿ ಸ್ಥಾನ ಬದಲಾವಣೆ ಆಗೈತಿ ನೋಡ್ಬೇಕಿಲ್ಲಿ. ಆಪ್ಷನ್ ಡಿ. ವೆರಿ ಗುಡ್, ಕ್ಲಾಪ್ಸ್ ಹಾಕರಿ. ನೋಡ್ರಿ ಅವ್ ವಿಚಾರ ಮಾಡಿದ್ ಕರೆಕ್ಟ್ ಅದ, ಹೌದಾ? ಇಲ್ಲಿ ಏನಾಗಿದೆ ಅಂತಂದ್ರ ಏನ್ ಮಾಡ್ಯಾರ, ಈ ಚಿತ್ರವನ್ನ ಒಳಗಡೆ ಕೊಟ್ಟಾರ ಈ ರೀತಿ, ಹೌದಿಲ್ಲ? ಹಾಗಾದ್ರ ಇದೇ ರೀತಿ ನಮಗ್ ಹೋಲಿಕೆ ಚಿತ್ರವನ್ನ ಮಾಡಿದ ಕರೆಕ್ಟ್ ಇತ್ತು. ಆದ್ರೆ ಏನ್ ಮಾಡ್ಲಿಲ್ಲ, ಚಿತ್ರವನ್ನ ಏನ್ ಮಾಡ್ಲಿಲ್ಲವ, ತಿರುಗಿಸ್ಲಿಲ್ಲ, ಸ್ಥಾನ ಬದಲಾವಣೆ ಮಾಡ್ಲಿಲ್ಲ, ಹೌದಾ? ಅದನ್ನ ಮೇಲ್ಗಡೆ ಮಾಡಿದ್ರೆ ಸ್ಥಾನ ಬದಲಾವಣೆ ಏನಾಗ್ತದ? ಆಪ್ಷನ್ ಡಿ ಆಗ್ತದ. ಎಸ್ ಮುಂದಿನ ಚಿತ್ರ. ಪ್ರಶ್ನೆ 6ಕ್ಕೆ ಯಾರು ಉತ್ತರ ಕೊಡ್ತೀರಿ? ಪ್ರಶ್ನೆ 6 ಉತ್ತರ ಯಾರು ಕೊಡ್ತೀರಿ? ಬಾಳ ಈಜಿ ಐತಿ. ಬರುವ ಸಾನ್ವಿ ಪಾಟೀಲ. ಆಪ್ಷನ್ ಸಿ ಆಗ್ತದ. ಕರೆಕ್ಟ್ ಅದ? ತಪ್ಪದ. ನೆಕ್ಸ್ಟ್ ಯಾರು ಬರ್ತೀರಿ? ಬರ್ಪ. ಆಪ್ಷನ್ ಬಿ ಇದು ರೈಟ್ ಅದ. ಎಸ್ ವೆರಿ ಗುಡ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಏನಾಗ್ತದ ನೋಡ್ರಿ, ಇಲ್ಲಿ ಏನ್ ಮಾಡಿಲ್ಲ ಅಂತ ನಾವು ಚಿತ್ರವನ್ನ ತಿರುಗಿಸಿಲ್ಲ, ಸ್ಥಾನ ಬದಲಾವಣೆ ಮಾಡಿಲ್ಲ. ಏನ್ ಮಾಡ್ಯಾನಪ್ಪ ಅಂತಂದ್ರೆ ಈ ಚಿತ್ರದೊಳಗ ವೃತ್ತವನ್ನ ತಂದ ಅರ್ಧ ಭಾಗವನ್ನ ಮಾತ್ರ ತುಂಬ್ಯಾರ, ಹೌದಾ? ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಚಿತ್ರದೊಳಗ ನಮ್ ವೃತ್ತಕ್ಕ ಏನ್ ಮಾಡಿರ್ಬೇಕ್ರಿ, ಈ ಒಂದು ಅರ್ಧ ಭಾಗವನ್ನು ಯಾವ ತುಂಬೈತಿ ಅದ್ ನೋಡ್ಕೋಬೇಕು ಮೊದಲು ಸ್ಪಷ್ಟವಾಗಿ, ಹೌದಾ? ಹಂಗಿದ್ದ ಚಿತ್ರ ಯಾವ್ದದ ಇಲ್ಲಿ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇಲ್ಲಿ ಏನ್ ಮಾಡ್ಯಾರ, ಅರ್ಧ ಭಾಗ ತುಂಬ್ಯಾರಲ್ಲ ಇದನ್ನ. ಇದೇ ರೀತಿ ಏನಾಗ್ತೈತಪ್ಪ ಅಂತಂದ್ರ ಈ ಚಿತ್ರಕ್ಕ ಹೋಲಿಕೆ ಆಗ್ತದ. ಈಗ ಏನ್ ಮಾಡ್ತೀರಿ ನೀವು? ಅವಸರ ಮಾಡ್ತೀರಿ, ಹೌದಾ? ನೋಡಕ್ 2 ಆನ್ಸರ್ ಒಂದೇ ರೀತಿ ಕಾಣ್ತಾವ ಇಲ್ಲಿ ನೋಡ್ಬೇಕಾದ್ರೆ, ಹೌದಿಲ್ಲ? ಇವ್ನು 3 ನೋಡ್ರ 4 ನೋಡ್ರ ಏನಕ್ಕಾವ 4 ಹಾಕಿರ್ಬೇಕು ಅನಸ್ತತಿ. ಆದ್ರ ಸ್ಪಷ್ಟವಾಗಿ ನಾವ್ ಏನ್ ಮಾಡ್ಬೇಕು, ಕೊಟ್ಟಿರ್ತಕ್ಕಂತ ಹೋಲಿಕೆಯನ್ನ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಮ್ಗೆ ಹೋಲಿಕೆ ಕೊಟ್ಟಾರ ಅಂತೇಳಿ, ಹೌದಿಲ್ಲ? ಅರ್ಥ ಮಾಡ್ಕೊಂಡು ಇವ್ ಚಿತ್ರಸ್ಥಾನ 2 ಬದಲಾವಣೆ ಆಗಿಲ್ಲ, ಏನು ಆಗ್ಯಾವ ಮತ್ತೆ ಇಲ್ಲ. ಜಸ್ಟ್ ಏನ್ ಮಾಡ್ಯಾರ, ವೃತ್ತವನ್ನ ತಂದು ಒಳಗಿಟ್ಟು ಅರ್ಧ ಭಾಗವನ್ನ ಮಾತ್ರ ತುಂಬ್ಯಾರ, ಹೌದಿಲ್ಲ? ಅಥವಾ ಪೂರ್ಣ ಭಾಗವನ್ನು ತುಂಬಿದನ್ನ ಅರ್ಧ ಭಾಗ ಏನ್ ಮಾಡ್ಯಾರ ಇಲ್ಲಿ ತೆಗದಾರ. ಇಲ್ಲಿ ಹಂಗ ನಾವ್ ಈ ರೀತಿ ಪೂರ್ಣ ಭಾಗವನ್ನು ತುಂಬಿದ ಏನ್ ಮಾಡ್ಬೇಕು, ಅರ್ಧ ಭಾಗವನ್ನು ತೆಗೆದ್ರೆ ಆನ್ಸರ್ ಅದ. ಅದನ್ನ ಎತ್ತಿಲಿ ಇಡ್ಬೇಕು ಒಳಗ, ಹೌದಾ? ಇಟ್ಟು ತುಂಬಿರ ಮುಗಿದೋದು. ಅವಾಗ ಏನ್ ಮಾಡ್ತೀರಿ, ಆಪ್ಷನ್ಸ್ ನೋಡೋದು, ಬಡಗ ಯಾವ್ದೊಂದು ಹಾಕೋದು, ರಾಂಗ್ ಆಗ್ತತಿ, ಇದ ಕರೆಕ್ಟ್ ಅಂತ ಎತ್ತಿ ಬಿಡ್ತೀರಿ, ಹೌದಾ? ಎಸ್ ಆ ರೀತಿ ಮಾಡಬಾರ್ದ, ವಿಚಾರ ಮಾಡಿ ಆನ್ಸರ್ ಮಾಡ್ಬೇಕು ಯಾವಾಗ. ಪ್ರಶ್ನೆ 7 ಅದ ನೋಡ್ರಿ, ಮ್ಯಾಜಿಕ್ ಅದ. ಪ್ರಶ್ನೆ 7 ಮ್ಯಾಜಿಕ್ ಐತಿ, ಭಾಳ ಈಜಿ ಐತಿ. ಜಸ್ಟ್ ಏನ್ ಮಾಡ್ಬೇಕು, ಮತ್ತಾರ ಬರೋ ಯಾವ್ದಾಗ್ತದೆ ಆನ್ಸರ್? ಆನ್ಸರ್ ಇದಾಗ್ತೈತಿ. ಯಾಕಂದ್ರೆ ಇವೆರಡು ಸೀದಾ ಇವೆರಡು ಉಲ್ಟಾ ಕೊಟ್ಟಾರಿ, ಇಲ್ಲಿ ಸೀದಾ ಕೊಟ್ಟಾರಿ, ಇವೆರಡು ಉಲ್ಟಾ ಕೊಟ್ಟಾರಿ, ಇಲ್ಲಿ ಸೀದಾ ಆಗ್ಬೇಕು. ಎಸ್ ಏನಾಗ್ಯದ, ಚಿತ್ರಗಳ ಸ್ಥಾನ ಏನಾಗ್ಯದ, ಬದಲಾವಣೆ ಆಗ್ಯದ. ಎಸ್ ಆಪ್ಷನ್ಸ್ ಏನಾಗ್ತದೆ ನಮ್ಗ? ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್. 8ನೇ ಕ್ವಶನ್ ಭಾರಿ ಟಫ್ ಕ್ವಶನ್ ನೋಡಿದೆ. ಯಾರು ಹೇಳ್ತೀರಿ ಇದನ್ನ? ಭಾರಿ ಟಫ್ ಕ್ವಶನ್ಸ್ ಇದೆ. ಬರೋ ಸೇಮ್ ಯಾವ್ದಾಗ್ತದಪ್ಪ ನೋಡೋಣ, ಪ್ರಯತ್ನ ಮಾಡಕ್ತಾನೋ. ಆಪ್ಷನ್ ಬಿ ರಾಂಗ್ ಆನ್ಸರ್. ನಿಮ್ಗೆ ಯಾರಿಗೂ ಇಲ್ಲ. ನೆಕ್ಸ್ಟ್ ಯಾರಿಗ ಗೊತ್ತಾಗೈತಿ? ಬರುವ ಯಾವ್ದಾಗ್ತದೆ? ಇಲ್ರಿ ಅವರ ಇಲ್ರಿ 2 ವೃತ್ತ ಕೊಟ್ಟಾರಿ, ಮತ್ತೊಂದು ಹೆಚ್ಚಿಗೆ ಮಾಡ್ಯಾರಿ ಅವರು. 1 2 3 ಇವು 3 ಆಗ್ಯಾವ್ರಿ, ಮತ್ತೆ ಇಲ್ಲಿ 2 ಕೊಟ್ಟಾರಿ, ಇವು ನಾವು 3 ಮಾಡ್ಕೋಬೇಕು. ಇದು ಆಪ್ಷನ್ ಎ ಆಗ್ತದೆ. ಎಸ್ ವೆರಿ ಗುಡ್. ಯಾವ್ದಾಗ್ತದೆ? ಆಪ್ಷನ್ ಎ. ಸಂಖ್ಯೆಗಳ ಆಧಾರದ ಮೇಲೆ ಸಂಖ್ಯೆ ಏನ್ ಮಾಡ್ಯಾನವ, 1 2 ಎಷ್ಟು ವೃತ್ತದವ? 2 ವೃತ್ತದವ. ಇಲ್ಲಿ ಎಷ್ಟು ವೃತ್ತದವ? 3 ವೃತ್ತದವ. ಅಂದ್ರ 1 ವೃತ್ತ ಏನಾಗ್ಯದ, ಹೆಚ್ಚಾಗ್ಯದ. ಹಂಗಿದ್ರೆ ಇಲ್ಲಿ ಹೋಲಿಕೆದಾಗ ಏನ್ ಮಾಡ್ಬೇಕು, ಎಷ್ಟದಾವ ಚೌಕ? 2 ಚೌಕದವ. ಹಾಗಾದ್ರೆ ಇನ್ ಎಷ್ಟು ಚೌಕ ಬರ್ಬೇಕ? 3 ಚೌಕ ಇದೆ. ಆಪ್ಷನ್ಸ್ ಯಾವ್ದದ? ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಎಸ್ ವೆರಿ ಗುಡ್. ಮುಂದಿನ ಪ್ರಶ್ನೆ, ಕ್ವಶನ್ಸ್ ಬಿಗರ್. ಸೇಮ್ ಕ್ವಶನ್ ಮಾಡತ್ ಮತ್ ಏನಾಗ್ಯದ ನೋಡ್ರಿ, ಇಲ್ಲಿ 1 2 3 4 ಎಷ್ಟು ಬಾಹುಗಳದಾವ? 4 ಬಾಹುಗಳದಾವ. ಇಲ್ಲಿ ಏನ್ ಮಾಡ್ಯಾನ ಅಂದ್ರ 3 ಬಾಹುಗಳಿದೆ, ತ್ರಿಭುಜನ ಕೊಟ್ಟಾನ, ಮತ್ತೊಂದು ತ್ರಿಭುಜ ಕೊಟ್ಟಾನ. ಹಾಗಿದ್ರ ಇಲ್ಲಿ 1 2 3 4 5 ಬಾಹುಗಳದಾವ. ಇಲ್ಲಿ ಏನ್ ಮಾಡ್ಬೇಕನ್ನ, ಒಂದು ಬಾಹು ಮೈನಸ್ ಮಾಡ್ಬೇಕು. ಅಂದ್ರ 4 ಬಾಹು ಹಚ್ಚಿದ್ರೆ ಯಾವ್ದಾಗ್ತದ? ಚೌಕ ಆಗ್ತದ. ಯಾವ್ದಾಗ್ತದ? ಚೌಕ ಆಗ್ತದ. ಎಸ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ ಸೇಮ್ ಕ್ವಶನ್ಸ್ ಅದ. 10ನೇ ಕ್ವಶನ್ಸ್ ಮ್ಯಾಜಿಕ್ ಐತಿ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ ಸ್ಥಾನ ಬದಲಾವಣೆ ಮ್ಯಾಗ ಕೊಟ್ಟಾರ. ಇಲ್ಲಿ ಎದ್ರ ಮ್ಯಾಗ ಕೊಟ್ಟಾರ? ಸ್ಥಾನ ಬದಲಾವಣೆ ಮ್ಯಾಗ. ಏನಾಗ್ಯದ ನೋಡ್ರಿ, ಇಲ್ಲಿ ಏನದ, ಇದು ತ್ರಿಭುಜದ, ಇಲ್ಲಿ ವೃತ್ತ ಅದ, ಹೌದಾ? ಇಲ್ಲಿ ಹೊರಗಡೆ ಬಂದ ಏನಾಗ್ಯದ, ವೃತ್ತದ ಸ್ಥಾನಕ್ಕ ತ್ರಿಭುಜ ಹೋಗ್ಯದ, ತ್ರಿಭುಜದ ಸ್ಥಾನಕ್ಕ ವೃತ್ತ ಬಂದದ. ಹಾಗಾದ್ರೆ ನಾವೇನ್ ಮಾಡ್ಬೇಕ್ರಿ, ಇಲ್ಲಿ ಚೌಕದ ಸ್ಥಾನಕ್ಕೆ ಏನ್ ಬರ್ಬೇಕು? ತ್ರಿಭುಜ ಇರ್ಬೇಕು. ತ್ರಿಭುಜ ಸ್ಥಾನಕ್ಕ ಚೌಕ ಬರ್ಬೇಕು. ಹಂಗಾರೆ ಯಾವ್ದಾಗ್ತದ? ಆಪ್ಷನ್ಸ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ಓಕೆನಾ? ನೆಕ್ಸ್ಟ್ ಈ ಪ್ರಶ್ನೆಗೆ ಉತ್ತರ ನೋಡ್ರಿ.
11ನೇ ಪ್ರಶ್ನೆ ಮ್ಯಾಜಿಕ್ ಅದ. ಯಾರು ಉತ್ತರ ಕೊಡ್ತೀರಿ? ಬರ್ಪ. ಇಲ್ಲಿ 90 ಡಿಗ್ರಿ ತಿರುಗತ್ರಿ, ಈ ಕಡೆ ದಕ್ಷಿಣ ಕೊಡತ್ರಿ. ಹಾ. ಇಲ್ಲಿ ಇಲ್ಲಿ ಬಂದ್ರಿ, ಈಗ ಇದನ್ನ ಇತ್ತ ತಿರುಗಿಸ್ಬೇಕ್ರಿ. ಹಾ. ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ ಆಗ್ತದ. ಎಸ್, ವೆರಿ ಗುಡ್. ಹೌದಾ? ಎಷ್ಟು ಡಿಗ್ರಿ ತಿರುಗ್ಯದ ಇದು? 90 ಡಿಗ್ರಿ ತಿರುಗ್ಯದ. ಇದು ಎಷ್ಟು ಡಿಗ್ರಿ ತಿರುಗಿಸ್ಬೇಕು ನಾವ? 90 ಡಿಗ್ರಿ ತಿರುಗಿಸ್ಬೇಕು. ಇಲ್ಲಿ ಏನಾಗ್ತದ, 2 ವೃತ್ತ ಬರ್ತಾವ. ಆದ್ರೆ ಈ ಪಾಯಿಂಟ್ ಒಂದು ತೆಗ್ದಾರ ಅವ್ರಿಗೆ ನೋಡ್ರಿ. ಹೌದಾ? ಈ ಪಾಯಿಂಟ್ ಅಕಸ್ಮಾತ್ ಇಂಥದೊಂದು ಪಾಯಿಂಟ್ ಇದ್ದಿತ್ತಂದ್ರ ರಾಂಗ್ ಆಕಿತ್ತು. ಅದಕ್ಕೆ ಏನ್ ಮಾಡ್ಯಾರ ಅಂದ್ರೆ ಇಲ್ಲಿ ಅವ್ರ ಆ ಪಾಯಿಂಟ್ ಒಂದ್ ಏನ್ ಮಾಡ್ಯಾರ ತೆಗ್ದಾರ. ಅದಕ್ಕೆ ಆನ್ಸರ್ ಯಾವ್ದಾಗ್ತದ ರೀ? ಆಪ್ಷನ್ ಬಿ ಆಗ್ತದ. ಏನ್ ಆನ್ಸರ್ ಆಗ್ತದ? ಬಿ ಆಗ್ತದ. ಮುಂದಿನ ಪ್ರಶ್ನೆ ನೋಡ್ರಿ. ವಿರುದ್ಧ, ಅಪೋಸಿಟ್ ನೋಡ್ರಿ ಯಾವ್ದಾಗ್ತದ? ಬರ್ಪ. ಆಪ್ಷನ್ ಡಿ ರೈಟ್ ಆನ್ಸರ್. ವೆರಿ ಗುಡ್. ಹೌದಾ? ನೋಡ್ರಿ, ಹೋಲಿಕೆ ಒಳಗ ಈ ಒಂದು ಚಿತ್ರದ ಅಪೋಸಿಟ್ ಏನಾಗ್ಯದ, ಈ ಒಂದು ಚಿತ್ರವನ್ನು ಕೊಟ್ಟಾರ ಇಲ್ಲಿ. ಹಾಗಾದ್ರ ಈ ಒಂದು ಚಿತ್ರದ ಅಪೋಸಿಟ್ ನಮ್ಗೆ ಏನಾಗ್ತೈತ್ರಪ್ಪ ಅಂತಂದ್ರ ಈ ರೀತಿ ಆಗ್ತೈತಿ. ಕರೆಕ್ಟಾ? ಕರೆಕ್ಟ್ ಅದಲ್ಲ? ಹಂಗಾದ್ರ ಆಪ್ಷನ್ಸ್ ಯಾವ್ದಿದೆ? ಡಿ ಆಗ್ತದ. ಬಹಳ ಈಜಿ ಆಗಿರ್ತೈತಿ ಹೋಲಿಕೆ. ಎಸ್, ಮ್ಯಾಜಿಕ್ ಕ್ವಶನ್ಸ್ ಐತಿ ನೋಡಿ. ಇದು ಮತ್ತೆ ಇದು ಎರಡು ನೋಡ್ರಿ. ಯಾರು ಬಿಡಿಸ್ತೀರಿ? ಬಿಡಿಸ್ತೇ? ಇಲ್ರಿ, ಈ ಗಾಡಿ ಕೊಟ್ಟಾರಿ. ಇಲ್ಲಿ ನಡುಗೆ ಯಾವ ಜಾಗದಾಗ ಈ ಚಿತ್ರ ಮಾಡ್ಯಾರಿ. ಇಲ್ಲಿ ಈಚೆ ಕಡೆ ಕೊಟ್ಟಾರಿ. ಇಲ್ಲಿ ನಡುಗೆ ಯಾಕಂದ್ರೆ ಈ ಚಿತ್ರ ಹಿಂಗ್ ಬರ್ಬೇಕ್ರಿ. ಹಿಂಗ್ ಬಂದಿದ್ದ ಆಪ್ಷನ್ ಸಿ ಒಳಗೈತ್ರಿ. ಅದಕ್ಕೆ ಆಪ್ಷನ್ ಸಿ. ವೆರಿ ಗುಡ್. ಹಾ, ಹೌದಾ? ಕರೆಕ್ಟ್ ಆಯ್ತು, ಗೊತ್ತಾಯ್ತು ನಿಮ್ಗ? ಹಂಗಾದ್ರೆ 14ನೇ ಪ್ರಶ್ನೆಗೆ ಉತ್ತರ ಯಾವ್ದಾಕತ್ ನೋಡ್ರಿ. ನೋಡಿ ವಿಚಾರ ಮಾಡ್ರಿ. ಒಂದು ಈಟ್ ಟ್ವಿಸ್ಟ್ ಐತಿ. ಬರೋ ಅಭಿಷೇಕ್, ಬೇಗ ಬರ್ಬೇಕು. ಹೋಲಿಕೆ ನೋಡ್ಕೊ ಒಂದ್ಸಾರಿ. ಬರಕ್ರಿ, ನೀವು ಬರಕ್ರಿ, ಸಮಾಧಾನ. ಆಪ್ಷನ್ ಡಿ ರೈಟ್ ಆನ್ಸರ್. ಇದು ಆಪ್ಷನ್ ರೈಟ್ ಆನ್ಸರ್. ಹಂಗಾದ್ರ ಅದು ಆಗುದಿಲ್ಲ ಅರ್ಥ. ಅದು ಆಗುವುದಿಲ್ಲ. ನೋಡ್ರಿ, ಅರ್ಥ ಮಾಡ್ಕೊರಿಲ್ಲಿ. ಏನ್ ಮಾಡ್ಯಾರಪ್ಪ ಅಂತಂದ್ರ ಇಲ್ಲಿ ಇರ್ತಕ್ಕಂತ ಇದೊಂದು ಪ್ಲೇಸ್ ಮಾತ್ರ ಚೇಂಜ್ ಮಾಡ್ಕೊಂಡವ್ರ ಅವ್ರ. ಇದನ್ನ ಏನ್ ಮಾಡ್ಯಾರ ಅಂದ್ರ ಅಪೋಸಿಟ್ ಮಾಡ್ಕೊಂಡಾಗ ಇದು ಏನಾಗೈತ್ರಿ? ಪೂರ್ಣ ತುಂಬೇದ. ಹಂಗಿದ್ರ ಇದನ್ನ ನಾವು ಅಪೋಸಿಟ್ ಮಾಡ್ಕೊಂಡಾಗ ಏನಾಗ್ತದ ನೋಡ್ರಿ? ವೃತ್ತ ಆಗ್ತೈತಿ. ಹೌದಾ? ವೃತ್ತ ಆದದ್ದು ಯಾವ್ದಾವು? 2 ಅದಾವ, ಬಿ ಮತ್ತು ಸಿ ದಾವ್. ಹಾಗಾದ್ರೆ ಇಲ್ಲಿ ಪೂರ್ಣ ತುಂಬೈತಿ, ಇಲ್ಲಿ ಪೂರ್ಣ ತುಂಬಿಲ್ಲ. ಇದು ಆಗುದಿಲ್ಲ ಇದು. ಹೌದಾ? ಹಂಗಾದ್ರೆ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಹೌದಿಲ್ಲ? ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಇದು ಅಪೋಸಿಟ್ ಐತಿ, ಇದು ಅಪೋಸಿಟ್ ಆಗೋದಿಲ್ಲ. ಕರೆಕ್ಟ್ ಐತಿಲ್ಲ? ಇದು 2 ಅಪೋಸಿಟ್ ಆಗ್ತಾವಲ್ಲೇವಾ? ನೋಡ್ರಿ, ಆನ್ಸರ್ ಆಗ್ತದೆ. 100% ಆಗ್ತದೆ. ನೆಕ್ಸ್ಟ್ ನೋಡ್ರಿ, 15 ಲಾಸ್ಟ್ ಪ್ರಶ್ನೆ. ನೋಡ್ರಿ, ವಿಚಾರ ಮಾಡ್ರಿ. ಲಾಸ್ಟ್ 30 ಸೆಕೆಂಡ್ಸ್. ಸಮಾಧಾನ ಬರಕ್ರಪ್ಪಿ. ಆಪ್ಷನ್ ಇಲ್ಲಿ 4 ಭಾಗಗಳದಾರಿ, 4 ಇಂಟು ಕೊಟ್ಟಾರಿ. ಇಲ್ಲಿ 3 ಭಾಗಗಳದಾರಿ, ಇಲ್ಲಿ 3 ಇಂಟು ಕೊಡ್ಬೇಕು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ವೆರಿ ಗುಡ್. ಹೌದಾ? ಇನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು. ಏನಂತಂದ್ರ ಇಲ್ಲೂ 3 ಏನಾಗ್ಯಾವಪ್ಪ? ಇಂಟುದಾವ್. ಹೌದಾ? ಹಂಗಾದ್ರ 3 ಮೂಲಿಗೆ ಏನಾಗ್ಯದಪ್ಪ ಅಂತಂದ್ರೆ ರೇಖೆಗಳು ಇರೋದ್ರಿಂದ ಅಂತ ಚಿತ್ರ ಯಾವ್ದೈತಿ ನಾವ್ ಏನ್ ಮಾಡ್ಕೋಬೇಕ್ರಿ? ಇಲ್ಲಿ ಸ್ಪಷ್ಟವಾಗಿ ನೋಡ್ಕೋಬೇಕು. ಹಾಗಿದ್ರ ಇಲ್ಲಿ 1 2 3 4 ಭಾವ ಅಂದ್ರೆ 4 ಇಂಟುದವ. ಇಲ್ಲಿ ನೋಡ್ರಿ 1 2 3 ಎಷ್ಟು ದರುವ? ಸಾರಿ, 1 1 2 3 ಬಾಹುಗಳದಾವ. ಹೌದಾ? ಹಾಗಿದ್ರೆ ಇಂಟು ಎಷ್ಟು ಇರ್ಬೇಕಿಲ್ಲ? 3 ಇರ್ಬೇಕಾಗ್ತದ. ಹಾಗಿದ್ರೆ ಏನಪ್ಪ ನಮ್ಮ ಆಪ್ಷನ್ಸ್? ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಹೋಲಿಕೆ ಚಿತ್ರಗಳು? ಸಂಪೂರ್ಣವಾಗಿ ಎಲ್ಲಾರು ತಿಳಿತು? ಹಂಗಿದ್ರೆ ಏನ್ ಮಾಡ್ಬೇಕು? ಇವೆಲ್ಲಾ ಚಿತ್ರಗಳನ್ನ ಏನ್ ಮಾಡ್ರಿ? ನಿಮ್ ಬುಕ್ನಾಗ ಸ್ಪಷ್ಟವಾಗಿ ಎಲ್ಲ ನೀಟಾಗಿ ಚಿತ್ರಗಳನ್ನ ಬಿಡಿಸ್ಬೇಕ. ಬಿಡಿಸಿದ್ರೆ ಏನಾಗ್ತತಿ? ನಿಮಗೆ ಮತ್ತೆ ಬಿಡಿಸ್ಲಕ್ಕ ಈಜಿ ಆಕತಿ. ಆಮೇಲೆ ನಿಯಮಗಳನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಹೌದಾ? ಅವ್ನು ನೆನಪಿಟ್ಕೊಂಡ್ರೆ ಅಂದ್ರೆ ಈ ಹೋಲಿಕೆ ಚಿತ್ರದೊಳಗ ಯಾವುದೇ ರೀತಿ ಏನಾಗಂಗಿಲ್ಲ, ನಿಮ್ಗೆ ಮಾರ್ಕ್ಸ್ ಗಳು ಹೋಗಕ್ ಸಾಧ್ಯವಿಲ್ಲ. ಅದಕ್ಕೆ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಹೋಲಿಕೆ ಚಿತ್ರಗಳು ಅಂದ್ರೆ ಅನಾಲಜಿ ಚಿತ್ರಗಳನ್ನ ಬಿಡಿಸಿದಿ. ಹಾಗೆ ಮುಂದಿನ ಕ್ಲಾಸ್ ನೊಳಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ಒಂದು ಅಧ್ಯಾಯವನ್ನು ತೆಗೆದುಕೊಂಡ್ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.